ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಬಂದು ಡೈಲಿ ವ್ಲಾಗ್ ಆಗಿರುತ್ತೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ. ಏನಪ್ಪ ಇವತ್ತಿನ ವ್ಲಾಗ್ ಅಂತಂದರೆ, ಇಲ್ಲಿ ನಮ್ಮ ಪಪ್ಪನ ನಾನು ಅಂಗನವಾಡಿ ಕರ್ಕೊಬಂದಿದ್ದೆ. ಏಕೆಂದರೆ ಅವಳು ಸ್ವಲ್ಪ ನನ್ನ ಬಿಟ್ಟು ಇರೋದನ್ನು ರೂಢಿ ಆಗಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೆ. ಬಟ್ ಅವಳೇನು ಮಾಡ್ತಾಳೆ ಅಂದರೆ, ನಾನು ಎದುರುಗಡೆ ಇದ್ದರೆ ಬೇಕಾದ್ರೆ ಎಷ್ಟೊತ್ತು ಬೇಕಾದರೂ ಆಡ್ತಾಳೆ. ಬಟ್ ನಾನೇನಾದರೂ ಒಂದು 5 ನಿಮಿಷ ಕಾಣಿಸ್ಲಿಲ್ಲ ಅಂದರೂ ಅಳೋದು. ಮತ್ತು ಫುಲ್ಲು ಅಲ್ಲಿ ಅಡುಗೆ ಮನೆ ಆಗಿರ್ಬೋದು, ಏನೇನು ಇರುತ್ತೋ ಎಲ್ಲನೂ ಹುಡುಕ್ಬಿಡ್ತಾಳೆ. ಸೊ ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮೂರನ್ನ ಅಂಗನವಾಡಿಗೆ ಕರ್ಕೊಂಡು ಬಂದಿದ್ದೆ, ಆಡ್ತಾಳೇನೋ ಅಂತ. ಸೊ ನೋಡ್ತಾ ಇರ್ಬೋದು, ಅಲ್ಲಿ ಆಚೆ ನಾನು ಹೊರಟೋಗಿದ್ದೆ ನೋಡೋಣ ಇರ್ತಾಳ ಅಂತ ನೋಡೋದಕ್ಕೆ. ಅಲ್ಲೂ ಬಂದು ಹುಡುಕ್ತಾ ಇದ್ಲು. ಸೊ ಇನ್ನು ಅದು ಅಳ್ತಾಳಲ್ಲ ಅಂತ ಹೇಳ್ಬಿಟ್ಟು ನಾನು ಬಿಡು ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಅವಳನ್ನ ಆಡಿಸ್ತಾ ಇದ್ದೆ. ಆಡ್ಸೋಣ ಅಂದ್ಬಿಟ್ಟು ಬಂದೆ ನಾನು. ದಿಶು ಚಿನ್ನಮೈಲಿ ಇನ್ನೊಂದು ಕೈ ಹಿಡ್ಕೊಳ, ಹಿಂದಕ್ಕೆ ಬಿದ್ದದಿ, ಇನ್ನೊಂದು ಕೈ ಹಿಡ್ಕೊ. ಆಡು ಆಡು ಆಡು. ಆಡಬೇಕು ದಿಶು, ಆಡು. ನೆಕ್ಸ್ಟ್ ಇಲ್ಲಿ ನೈಟ್ ಊಟಕ್ಕೆ ಚಪಾತಿನ ಮತ್ತು ಚಿಕನ್ ಸಾಂಬಾರು ಮಾಡಿದ್ದೆ. ಸೊ ನೈಟು ಊಟ ಮಾಡ್ಕೊಂಡು ಮಲ್ಕೊಂಡು ಬೆಳಗ್ಗೆ ನಮ್ಮ ಮನೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅವಳನ್ನೂ ಕೂಡ ಮಲಗಿಸ್ದೆ. ಸೊ ಇದು ಬಂದು ಬೆಳಗ್ಗೆ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು. ಬೆಳಗ್ಗೆ ಎದ್ದು ಅಷ್ಟು ಅಂದರೆ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಅಷ್ಟರಲ್ಲೇ ಊರಿಗೆ ಬಿಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗಳು ರೆಡಿಯಾಗಿ ಊರಿಗೆ ಹೊರಟ್ವಿ. ಇವಳನಗನ ಇಲ್ಲಿ ಬಂದು ನಮ್ಮ ಮನೆಯವ್ರು ನನ್ನ ಮಗಳನ್ನ ಮುಂದೆ ಕೂರಿಸ್ಕೊಂಡು ಡ್ರೈವ್ ಮಾಡ್ತಾಯಿದ್ರು. ಅಂದರೆ ಸ್ಕೂಟಿಲಿ ಸ್ವಲ್ಪ ಹಿಡ್ಕೊಬೇಕು ಅವಳನ್ನ. ಈ ಮಾಮೂಲಿ ಲೈಕ್ ಗೇರ್ ಗಾಡಿ ಬರುತ್ತೆ ಗೊತ್ತಾ, ಲೈಕ್ ಪಲ್ಸರ್, ಈ ಹೋಂಡಾ ಆ ಥರ ವೆಹಿಕಲ್ಸ್ ಆದರೆ ಅವಳೇ ಕೂತ್ಕೊತಾಳೆ, ಏನು ಸಪೋರ್ಟ್ ಏನು ಬೇಕಾಗಿಲ್ಲ. ಈಗ ಫೈನಲಾಗಿ ನಮ್ಮ ಮನೆ ರೀಚ್ ಆದ್ವಿ. ಇಲ್ಲಿ ಅವಳಿಗೆ ಮಕ್ಕಳಂದ್ರೆ ತುಂಬ ಇಷ್ಟ, ನೋಡ್ತಾ ಇರ್ಬೋದು. ಮಕ್ಳು ಇದ್ಬಿಟ್ರಂತೂ ಎಷ್ಟೊಂದು ಗಂಟೆ ಬೇಕಾದರೂ ಆಡ್ತಾಳೆ. ನೆಕ್ಸ್ಟ್ ಅಲ್ಲಿ ಅಂಗನವಾಡಿಗೆ ಡಾಕ್ಟ್ರು ಬಂದಿದ್ದರು. ಸೊ ಅವಳಿಗೆ ಡಾಕ್ಟ್ರ್ ಹತ್ರ ತೋರಿಸೋಣ ಅಂತ ಹೇಳ್ಬಿಟ್ಟು ಅವಳನ್ನ ಕರ್ಕೊಂಡೋಗಿದ್ದೆ. ಸ್ವಲ್ಪ ಅವಳಿಗೆ ಬಿಳ್ಚಿಪ್ ಆಗೋಗಿತ್ತಲ್ವ, ಮತ್ತು ಅವಳಿಗೆ ಕಣ್ಣಲ್ಲಿ ಸ್ವಲ್ಪ ನೀರು ಬರುತ್ತೆ. ಸೊ ತೋರಿಸೋಣ ಅಂದ್ಬಿಟ್ಟು ಕರ್ಕೊಂಡೋಗಿದ್ದೆ. ಅವ್ರು ಬಂದು ಸಿರಪ್ ಮತ್ತು ಕೊಟ್ಟರು. ಅಂದರೆ ಅವಳಿಗೆ ಬಿಳ್ಚಿಪ್ ಆಗಿದ್ದಕ್ಕೆ ಸಿರಪ್ ಕೊಟ್ಟರು, ಮತ್ತು ಕಣ್ಣು ಅಂದರೆ ಅದಕ್ಕೆ ಮಸಾಜ್ ಮಾಡೋದಕ್ಕೆ ಹೇಳಿದ್ರು. ನೆಕ್ಸ್ಟು ಕರ್ಕೊಂಡು ಬಂದು ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಬಿಟ್ಟೆ. ಸೊ ಅವಳು ಆಡ್ತಾಯಿದ್ಲು ಅಲ್ಲಿ. ಕಳ್ಳ ಎಲ್ಗೆ ಬಾರೇ ಬರ್ತದೆ ಬೋಬೋ, ಕರ್ಕೊಬರ ಬೋನು. ಇತಕ್ಬಿಟ್ಟು ಈಗ ಎಲ್ಲಿ ಕುಂಡ್ರಿಸು ಕೆಳಗೆ, ಕೈ ಕುಚ್ಚು ಕೆಳಕ್ಕೆ. ನೆಕ್ಸ್ಟು ನೈಟಲ್ಲೇ ಊಟ ಮಾಡಿಕೊಂಡು ನಮ್ಮೂರಿಂದ ನಮ್ಮ ಮನೆಗೆ ಬಂದ್ವಾ. ನಮ್ಮ ಮನೆಯವ್ರು ಇಲ್ಲಿ ಬೆಳಗ್ಗೆಗೆ ಮೆಂತ್ಯ ಮುದ್ದೆ ಬೇಕು ಅಂತ ಹೇಳಿದ್ರು. ಸೊ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೆ. ಇದು ಏನಪ್ಪ ಈ ಥರ ಇದೆ ಅಂತಂದರೆ, ನಮ್ಮ ಪಾಪುಗೆ ಅಂಗನವಾಡಿಲಿ ಬೆಲ್ಲ ಕೊಟ್ಟಿದ್ರು, ಓಕೆನಾ. ಅದು ಈ ಥರ ಇತ್ತು. ಸೊ ಅದನ್ನು ಬೆಲ್ಲನ ನೀರಲ್ಲಿ ಕರಗ್ಸೋಣ ಅಂತ ಹೇಳಿಬಿಟ್ಟು ಸೊ ಮುದ್ದೆ ಮಾಡೋದಕ್ಕೆ ಹಸಿಟ್ಟು ನೋಡ್ತಿದ್ದೆ, ಏನಾದರೂ ಹುಳ ಏನಾದರೂ ಆಗಿದೆಯಾ ಅಂತ. ಏನಾಗಿರಲಿಲ್ಲ, ಚೆನ್ನಾಗಿತ್ತು. ಸೊ ಏನಾದರೂ ರೆಸಿಪಿ ಬೇಕು ಅಂತ ಅನಿಸಿದ್ರೆ ನಿಮಗೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ನಿಮ್ಗೆ ಬೇಕು ಅನಿಸಿದ್ರೆ ಮಾತ್ರ ಶೇರ್ ಮಾಡ್ತೀನಿ ಅಷ್ಟೇ. ಇದು ಬಂದು ಅದ್ರ ಮಾರನೇ ಕ್ಲಿಪ್ಪಿಂಗ್ಸು. ನಾನು ಸ್ವಲ್ಪ ಎಲ್ಲೋ ಹೊರಗಡೆ ಹೋಗೋದಿತ್ತು, ಅದು ನೆಕ್ಸ್ಟು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ ಎಲ್ಲಿಗೆ ಏನು ಅಂತ. ಸೊ ಫೈನಲಾಗಿ ಹೋದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಮಹದೇಶ್ವರ ಬೆಟ್ಟಕ್ಕೆ ಆಲ್ರೆಡಿ ಎಲ್ಲರೂ ಪಾದಯಾತ್ರೆಗೆ ನಡ್ಕೊಂಡು ಹೋಗ್ತಿದ್ದಾರೆ. ಆಲ್ರೆಡಿ ತುಂಬ ಜನನೇ ಇಲ್ಲಿ ಬಿಡದಿಯಿಂದನೇ ತುಂಬ ಜನ ನಡ್ಕೊಂಡು ಹೋಗ್ತಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಮ್ಮ ಪಾಪುನ ಅವಳನ್ನೂ ಕರ್ಕೊಂಡು ಹೋಗ್ತಿದ್ವಿ ಅಲ್ವಾ, ಅವಳಿಗೆ ನಿದ್ದೆ ಬಂದುಬಿಟ್ಟಿತ್ತು, ಮಲಗಿರಲಿಲ್ಲ. ಸೊ ಹಂಗೆ ಬೈಕ್ ಮೇಲೆ ಮಲ್ಕೊಂಡ್ಬಿಟ್ಟಿದ್ಲು. ಎಷ್ಟು ಕ್ಯೂಟಾಗಿ ಮಲ್ಕೊಂಡಿದ್ದಾಳೆ ನೋಡಿ. ನೆಕ್ಸ್ಟ್ ನಾವು ಬಂದಿದ್ದು
ವರ್ಕ್ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಎಲ್ಲಿಗೆ ಬಂದಿದ್ವಿ, ಯಾರನ್ನು ಮೀಟ್ ಮಾಡೋಕ್ಕೆ ಬಂದಿದ್ವಿ ಅಂತ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಹೇಳ್ತೀನಿ. ಸೊ ಬಂದು ನಮ್ಮ ವರ್ಕ್ನ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದ್ವಿ. ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ರು. ಸೊ ನನ್ನ ಮಗಳು ಹಾಡಲಿ, ನಾವು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಮಲ್ಕೊಳ್ಳೋಣ ಅಂತ ನಾವು ರೂಮಿಗೆ ಬಂದು ಇಲ್ಲಿ ಓಯ್ ದಿಶೆ ಮೈಲಿ ಹಾಯ್ ಮಾಡು, ಹಾಯ್ ಮಾಡು, ಬಾಯ್ ಮಾಡು. ಹೌದಾ? ನೆಕ್ಸ್ಟು ಇಲ್ಲಿ ನಮಗೆ ಮನೆಗೆ ಸ್ವಲ್ಪ ಅಂದರೆ ಸ್ವಲ್ಪ ಈ ಬಾಕ್ಸಸ್ ಅಂದರೆ ಮನಿ ಸೇವಿಂಗ್ ಬಾಕ್ಸ್ ಆಗಿರ್ಬೋದು, ನೈಫ್ ಆಗಿರ್ಬೋದು, ಮತ್ತು ಸ್ವಲ್ಪ ಕಾಯಿ ತುರಿಯ ಮನೆಗೆ ಐಟಮ್ಸ್ ತೊಗೊಬೇಕಾಗಿತ್ತು. ಸೊ ಫೈನಲಾಗಿ ಐಟಮ್ನ ತೊಗೊಂಡು ಇಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ ತೊಗೋಬೇಕಾಗಿತ್ತು. ಸೊ ಮನೆಗೆ ಏನೇನು ಬೇಕು ದಿನಸಿ ಐಟಮ್ಸ್ನೆಲ್ಲ ತೊಗೊಂಡು ಒಂದು ಜ್ಯೂಸ್ ಕುಡ್ಕೊಂಡು ಬಂದ್ವಿ ಮನೆಗೆ. ಇಲ್ಲಿ ಫಸ್ಟು ನನ್ನ ಮಗಳ ಕೈಲೇ ಮನಿ ಬಾಕ್ಸಿಗೆ ಅವಳ ಕೈಲಿಂದಲೇ ಅಮೌಂಟ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಅವಳ ಕೈಲಿ ಅಮೌಂಟ್ನ ಹಾಕ್ಸ್ತಿದ್ವಿ. ಹಾಕು ನೀನು, ಹಾಕು. ಬೈಲಿ ಹಿಂಗೆ ಹಾಕ್ಬೇಕು, ತೋರಿಸ್ತೀನಿ ಅಮ್ಮ. ಹಾಕು. ಓ ಹತ್ಕಾಕ ಕೊಯ್ತಾವಳೆ. ಏಳು ಮಾತು ಕೇಳಲ್ಲ ನೀನು. ನೆಕ್ಸ್ಟು ವೆಜಿಟೇಬಲ್ಸ್ ಇದ್ದು ಟೊಮೆಟೊ, ಪೊಟೇಟೊ ಮತ್ತು ಬೀನ್ಸ್ ಎಲ್ಲ ನಮ್ಮ ಮನೆಯವರು ನಿನ್ನೆನೇ ತಂದುಬಿಟ್ಟಿದ್ರು. ಸೊ ಇವತ್ತು ನಾನು ಇಲ್ಲಿ ಕ್ಯಾರೆಟು ಮತ್ತು ಆನಿಯನು, ಈರುಳ್ಳಿ ಕೂಡ ಖಾಲಿ ಆಗಿಬಿಟ್ಟಿತ್ತು. ಸೊ ಈರುಳ್ಳಿ, ನೆಕ್ಸ್ಟು ಇಲ್ಲಿ ಸ್ವಲ್ಪ ದಿನಸಿ ಐಟಮ್ಸ್ ಅಂದರೆ ಮನೇಲಿ ಆಲ್ರೆಡಿ ಎಲ್ಲ ದಿನಸಿ ಐಟಮ್ಸ್ ಇತ್ತು, ಸ್ವಲ್ಪ ಮಾತ್ರ ಖಾಲಿಯಾಗಿತ್ತು, ಅದನ್ನು ಮಾತ್ರ ತೊಗೊಂಡು ಬಂದ್ವಿ. ಇಲ್ಲಿ ನಮ್ಮ ಪಾಪುಗೆ ಪೊಮೊಗ್ರೆನೇಟ್ ತೊಗೊಂಡೆ, ಅವಳಿಗೆ ದಾಳಿಂಬೆ ಅಂದರೆ ತುಂಬ ಇಷ್ಟ. ಸೊ ನೋಡ್ತಾ ಇರ್ಬೋದು ಅಲ್ಲಿರೋದು ಅರ್ಧ ಕೆ ಜಿ ದಾಳಿಂಬೆ ಹಣ್ಣು, ಅಂದರೆ 1 ಕೆ ಜಿ 200 ರೂಪಾಯಿ ಅಂತ ನಾನು ಅರ್ಧ ಕೆ ಜಿ ತೊಗೊಂಡೆ ಅಷ್ಟೇ. ಬರೀ 3 ಹಣ್ಣು ಬಂದಿತ್ತಷ್ಟೇ. ನೆಕ್ಸ್ಟ್ ಇಲ್ಲಿ ನಮ್ಮ ಪಾಪುಗೆ ಡೆಟಾಲ್ ಸೋಪ್ ಹಾಕೋದಕ್ಕೆ ಹೇಳಿದ್ರು ಮೈಗೆ. ಸೊ ಮಾಮೂಲಿ ಫೇಸ್ಗೆ ಅವಳಿಗೆ ಹಿಮಾಲಯನ್ ಹಾಕ್ತಾಯಿದ್ದೀನಿ, ಬಟ್ ಬಾಡಿಗೆ ಡೆಟಾಲ್ ಹಾಕೋದಕ್ಕೆ ಹೇಳಿದ್ರು. ನೆಕ್ಸ್ಟ್ ಇಲ್ಲಿ ಮನೆಗೆ ಸಾಮಾನು ಸ್ವಲ್ಪ ಸಾಲ್ಟು, ಚಕ್ಕೆ, ಲವಂಗ, ರವೆ, ಕುಕ್ಕಿಂಗ್ ಆಯಿಲು, ಕಾಫಿ ಪೌಡರು ಇಷ್ಟು ಬೇಕಾಗಿತ್ತು. ಸೊ ಮನೆಗೆ ಐಟಮ್ಸ್ನ ತೊಗೊಂಡು ಇಲ್ಲಿ ಬಟಾಣಿನೂ ಕೂಡ ಕಡಿಮೆಗೆ ಸಿಗ್ತಾಯಿತ್ತು ಅಂತ ಹೇಳಿಬಿಟ್ಟು ಅರ್ಧ ಕೆ ಜಿ ಬಟಾಣಿ ಇಷ್ಟು ಮನೆಗೆ ಐಟಮ್ಸ್ ತೊಗೊಂಡು ಬಂದ್ವಿ. ಇಲ್ಲಿ ನಮ್ಮ ಅಜ್ಜಿ ಊರಿಂದ ಪಾಪುಗೆ ಅಂದ್ಬಿಟ್ಟು ಹಣ್ಣು ಮತ್ತು ಸ್ವಲ್ಪ ದೇವ್ರ ಫೋಟೋಗೆ ಹೂವು ಬೇಕಾಗಿತ್ತು. ಸೊ ಅಲ್ಲೇ ಕಟ್ಟಿದ್ದು ಹೂವು ಇತ್ತು. ಸೊ ಸ್ವಲ್ಪ ಹೂವನ್ನ ತೊಗೊಂಡು ನೆಕ್ಸ್ಟ್ ಪಾಪುಗೆ ಹಣ್ಣು ಕೂಡ ಕೊಟ್ಟು ಕಳಿಸಿತ್ತು ಅಜ್ಜಿನೇ. ಸೊ ಇಷ್ಟೆಲ್ಲ ಮನೆಗೆ ಐಟಮ್ಸ್ನ ತೊಗೊಂಡು ಬಂದ್ವಿ. ನೆಕ್ಸ್ಟ್ ಇದು ಬಂದು ಇದ್ಕಿದ ಬೇಳೆ ಸಾಂಬಾರು ಮಾಡಿದರು. ಓಕೆನಾ, ನಮ್ಮ ಮನೇಲಿ ನಾವಿಲ್ಲಿ ಬಿಡ್ದಿಲಿ ಸಾಮಾನು ತೊಗೊಳೋದಕ್ಕೆ ಲೇಟ್ ಆಗಿಬಿಡುತ್ತೆ ಊಟ ಮಾಡ್ಕೊಂಡು ಬಂದರೆ ಅಂತ ಹೇಳ್ಬಿಟ್ಟು. ಸೊ ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸಿದ್ರು ನಮ್ಮ ಅಜ್ಜಿ. ಇಲ್ಲಿ ನಮ್ಮ ಅತ್ತೆ ನಮ್ಮ ಅವ್ವ ಮೇಲ್ಕೋಟೆಗೆ ಹೋಗಿದ್ದಾರಂತೆ. ಸೊ ಸ್ವೀಟ್ಸ್ ತಂದಿದ್ರು, ನನಗೆ ತಿನ್ನೋದಕ್ಕೆ ಕೊಟ್ಟರು. ಬಟ್ ನನಗೆ ಸ್ವೀಟ್ಸ್ ಅಂದರೆ ನಾನು ತಿನ್ನಬೇಕು ಅನ್ಸಿದ್ರೆ ತಿನ್ಕೊಂಡ್ಬಿಡ್ತೀನಿ, ಬಟ್ ತಿನ್ನಬಾರ್ದು ಅಂತ ಅನಿಸಿದ್ರೆ ನಾನು ಏನೂ ತಿನ್ನೋದಿಲ್ಲ. ಸೊ ಸ್ವಲ್ಪ ಸ್ವೀಟ್ ಇತ್ತು, ಅದನ್ನು ಕೊಟ್ಟು ಕಳಿಸಿದ್ರು. ನಮ್ಮ ಮನೆಯವ್ರಿಗೆ ಸ್ವೀಟ್ ಇಷ್ಟ ಅಂದ್ಬಿಟ್ಟು ನಾನು ಅದನ್ನು ಕೂಡ ಮನೆಗೆ ತಂದೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಸಾಂಬಾರು ಹಾಕಿ ಕೊಟ್ಟು ಕಳಿಸಿದ್ರು, ಅದೆಲ್ಲ ಸ್ವಲ್ಪ ಕವರ್ಗೆ ಆಗ್ಬಿಟ್ಟಿತ್ತು. ಸೊ ಎತ್ತಿ ಬಿಸಿ ಮಾಡೋಣ ಅಂತ ಓಪನ್ ಮಾಡ್ತಿದ್ದೆ, ಬಟ್ ಆವಾಗ ತಾನೇ ಮಾಡಿದ್ದಿದ್ದು ಸಾಂಬಾರಲ್ವಾ, ಆಲ್ರೆಡಿ ಬಿಸಿ ಇತ್ತು. ಸೊ ನೋಡ್ತಾ ಇರ್ಬೋದು ಚೆನ್ನಾಗಿತ್ತು ಮಾತ್ರ ಸಾಂಬಾರು. ಅಂದರೆ ಮಸಾಲೆ ಐಟಮ್ ಅಂದರೆ ನಂಗೆ ಅಷ್ಟೇ ಇಷ್ಟಪಡ್ತೀನಿ. ಲೈಕ್ ಬಟಾಣಿ, ಕಡಲೆಕಾಳು ಬಟಾಣಿ ಸಾಂಬಾರು ಆಗಿರ್ಬೋದು, ಚಿಕನ್ ಸಾಂಬಾರು ಆಗಿರ್ಬೋದು, ಹುಳಿಕಾಳು ಮೊಳಕೆ ಕಟ್ಟು ಸಾಂಬಾರು ಆಗಿರ್ಬೋದು, ಎಲ್ಲ ತುಂಬಾ ಇಷ್ಟ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮನೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಮತ್ತು ಮೆಣಸು, ಜೀರಿಗೆ, ಚಕ್ಕೆ, ಲವಂಗ ಅದು ಕೂಡ ಖಾಲಿ ಆಗಿಬಿಟ್ಟಿತ್ತು. ಸೊ ಅದನ್ನೆಲ್ಲ ನೀಟಾಗಿ ಬಾಕ್ಸ್ನ ಕ್ಲೀನ್ ಮಾಡಿ ಒಂದೊಂದಕ್ಕೆ ಅರೇಂಜ್ ಮಾಡಿ ಇಡ್ತಿದ್ದೆ. ನೆಕ್ಸ್ಟ್ ಫೈನಲಾಗಿ ದಿನಸಿ ಐಟಮ್ಸ್ನೆಲ್ಲ ಎತ್ತಿಟ್ಟು ಕ್ಲಿಯರ್ ಆಯಿತು. ನೆಕ್ಸ್ಟ್ ಇಲ್ಲಿ ವೆಜಿಟೇಬಲ್ಸು, ಫ್ರೂಟ್ಸ್ ಎಲ್ಲ ತಂದಿದ್ರಲ್ವ, ಸೊ ಅದನ್ನು ನೀಟಾಗೆಲ್ಲ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಈ ಥರ ಸೆಪ್ರೇಟ್ ಮಾಡಿ ಎತ್ತಿಟ್ಟೆ. ನೆಕ್ಸ್ಟ್ ಇಲ್ಲಿ ನಮ್ಮ ಮನೆಯವ್ರು ಕ್ಯಾರೆಟ್ ತಂದಿದ್ರಲ್ವ, ಸೊ ಹಲ್ವಾ ಮಾಡೋಣ ಅಂತ ಹೇಳ್ಬಿಟ್ಟು, ಅಂದರೆ ನಾನು ಅದನ್ನೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ, ನಮ್ಮ ಮನೆಯವರೇ ಮಾಡ್ಕೊತಾರೆ. ಸೊ ಅವರೇ ಹಲ್ವಾ ಮಾಡ್ತಾಯಿದ್ರು. ಅವ್ರಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ಯಪ್ಪ ಹಾಕ್ತಾನೆ ಇರ್ತಾರೆ ಸಕ್ಕರೆ ಅಂತೂ, ಎಷ್ಟು ಸಕ್ಕರೆ ಸ್ವೀಟ್ ಅಂದರೆ ಚೆನ್ನಾಗಿತ್ತು. ಬಟ್ ಏನಂದರೆ ಈ ಸ್ವೀಟ್ ಐಟಮ್ ಏನಾದರೂ ಮಾಡಿದಾಗ ಸ್ವೀಟ್ ಜಾಸ್ತಿನೇ ಹಾಕ್ತಾರೆ.
ನೆಕ್ಸ್ಟು ಹಲ್ವಾ ರೆಸಿಪಿ ಅಂತೂ ಫೈನಲಾಗಿ ನಾನು ಒಂದು ವೀಡಿಯೋ ಹಾಕ್ತೀನಿ ಲಾಸ್ಟಲ್ಲಿ ನೋಡಿ. ತುಂಬಾ ಚೆನ್ನಾಗಿ ಬಂದಿತ್ತು. ಸೇಮ್ ಹೋಟೆಲಲ್ಲಿ ಹೇಗೆ ಸಿಗುತ್ತೋ ಅದೇ ರೀತಿ ಟೇಸ್ಟ್ ಇತ್ತು. ಡ್ರೈ ಫ್ರೂಟ್ಸ್ ಕೂಡ ಎಲ್ಲ ಹಾಕಿ ಮಾಡಿದ್ರಿಂದ, ತುಪ್ಪ ಕೂಡ ಹಾಕಿ ಮಾಡಿದ್ರಿಂದ ತುಂಬಾ ಟೇಸ್ಟ್ ಇತ್ತು. ತುಂಬಾ ಚೆನ್ನಾಗಿ ಬಂದಿತ್ತು. ಹೋಪ್ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.